ಸರ್ ಇವಾಗ ನಾನು ಬರ್ತಿದ್ದೀನಿ ಚಿನ್ನ ಅಂತ ಡೈಲಾಗ್ ತಗೊಂಡಿದ್ದು ಯಾವಾಗ? ಯಾವುದು? ಈ ಮೊನ್ನೆ ಒಂದು ಟ್ರೈಲರ್ ಅಲ್ಲಿ ನಾನು ಬರ್ತಿದ್ದೀನಿ ಚಿನ್ನ ಅಂತ ದರ್ಶನ್ ಸರ್ ಹೇಳಿದಾರಲ್ಲ, ಆ ಡೈಲಾಗ್ ತಗೊಂಡಿರೋದು ಯಾವಾಗ? ಮತ್ತೆ ಇನ್ನೊಂದು ಕ್ವಶನ್ ಅಂದ್ರೆ, ಇವಾಗ ಏನಾದರೂ ಸಂದೇಶ ನೀವು ಜೈಲಲ್ಲಿ ಹೋಗಿ ಇಲ್ಲ ಸಿನಿಮಾದ ಡೈಲಾಗ್ ಇದೆ, ಸಿನಿಮಾದ ಡೈಲಾಗ್ ಇದೆ. ಓಕೆ, ಸಿನಿಮಾದಲ್ಲಿ ಆಯ್ತು. ಈಗೇನಾದರೂ ಹೋಗಿ ಸರ್ನ ಭೇಟಿ ಮಾಡಿ ಅವರಿಂದ ಏನಾದರೂ ಸಂದೇಶ ತರೋದ ಲೆಟರ್ ಅಥವಾ ಸಂದೇಶ ಭೇಟಿ ಮಾಡಿದ್ದೀನಿ, ಖಂಡಿತ ಭೇಟಿ ಮಾಡಿದ್ದೀನಿ. ಆ್ಯಂಡ್ ಯಾವಾಗಲೂ ಅಷ್ಟೇ, ನಾವು ಸಿನಿಮಾ ಏನು ನಡೀತಾ ಇದೆ ಆ್ಯಂಡ್ ಪ್ರಮೋಷನ್ಸ್ ಹೇಗೆ ನಡೀತಾ ಇದೆ ಆ್ಯಂಡ್ ಯಾವುದಕ್ಕೂ ಟೆನ್ಷನ್ ಆಗಬೇಡ, ಆರಾಮಾಗಿ ರಿಲೀಸ್ ಮಾಡೋಣ, ಪಿಕ್ಚರ್ ಚೆನ್ನಾಗಿ ಬಂದಿದೆಯಾ, ನಿನ್ನ ಖುಷಿ ಆಯಿತಾ, ನಿನ್ನ ನೋಡಿದಾಗ ಇಷ್ಟ ಆಯಿತಾ, ಇಷ್ಟೇ ಕೇಳೋದು ದರ್ಶನ್. ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋದು. ಪ್ರಕಾಶ್ ಸರ್ ಇಲ್ಲಿ ಇಲ್ಲ, ಅದಕ್ಕೆ ದರ್ಶನೇ ರೆಡಿ ಇಲ್ಲ. ಇನ್ಫ್ಯಾಕ್ಟ್ ಅವರು ನನಗೆ ಅಕ್ಟೋಬರಲ್ಲೇ ಬರೋಣ ಅಂತ ತುಂಬ ಇನ್ಸಿಸ್ಟ್ ಮಾಡ್ತಾ ಇದ್ರು. ಬಟ್ ಅನ್ಫಾರ್ಚುನೇಟ್ಲಿ ನಮಗೆ VFX ವರ್ಕ್ ಇರ್ಬೋದು, ಬೇರೆ ಪೋಸ್ಟ್ ಪ್ರೊಡಕ್ಷನ್ ಸ್ವಲ್ಪ ಟೈಮ್ ಬೇಕು ಅಂತ ಹೇಳಿ ಕನ್ವಿನ್ಸ್ ಮಾಡಿ ನಾವು ವಿ ವಿಲ್ ಕಮ್ ಇನ್ ಡಿಸೆಂಬರ್ ಅಂತ ಹೇಳಿ ಮಾಡಿದ್ದು. ಅಲ್ಲ, ಡೆಫಿನೆಟ್ಲಿ ಅಲ್ಲ, ವಿಸಿಟರ್ಸ್ ಇದ್ದೇ ಇರ್ತಾ ಇದ್ರು. ಆ್ಯಂಡ್ ಹೊರಗಡೆ ಕೆಲಸ ಅಂದರೆ ಸಿನಿಮಾ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಫಾರ್ ಹಿಮ್. ಸೊ ಹಾಗಾಗಿ ಅಫ್ಕೋರ್ಸ್ ಈ ಯೂಸ್ ಟು ಕೀಪ್ ಹಿಮ್ಸೆಲ್ಫ್ ಅಪ್ಡೇಟೆಡ್. ಪ್ರಕಾಶ್ ಸರ್ ಇಲ್ಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು. ಈ ಒಂದು ಸಾಲ್ ಗೊತ್ತಿದೆ, ದರ್ಶನ್ ಸರ್ದೊಂದು ಆಡಿಯೋ ವೈರಲ್ ಆಗಿರುತ್ತೆ. ಸೊ ಆಕ್ಚುಲಿ ಒಂದು ನಿಜ ಹೇಳ, ಲಿರಿಕ್ಸ್ ಯಾಕೆ ಬಂತು ಏನದು ಅದಕ್ಕೆ ನಾನು ಹೇಳ್ತೀನಿ. ಫ್ರಾಂಕ್ಲಿ ಸ್ಪೀಕಿಂಗ್, ದರ್ಶನ್ ಯಾವಾಗಲೂ ನನ್ನ ಒಂದು ವಿಷಯದಲ್ಲಿ ರೇಗಿಸ್ತಾ ಇರ್ತಾರೆ. ನೀನು ಸಿನಿಮಾ ಮಾಡ್ತೀಯಾ, ಆಮೇಲೆ ನಿನ್ನ ಹೊರಗಡೆ ಅಂದರೆ ಕಟ್ ಆಫ್ ಆಗಿಬಿಡ್ತೀಯಾ, ನಿನ್ನ ಪಾಡ್ ನೀ ಎಲ್ಲೋ ಇರ್ತೀಯಾ, ಆಮೇಲೆ ಬರ್ತೀಯಾ ಸಿನಿಮಾ ಮಾಡ್ತೀಯಾ ಅಂತ. ದಟ್ ಇಸ್ ಅ ಫ್ಯಾಕ್ಟ್. ಆ್ಯಕ್ಚುಲಿ ಇದ್ರೆ ನೆಮ್ಮದಿಯಾಗಿರಬೇಕು, ಹಿಂದೆ ಒಂದು ಕಥೆ ಇದೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ಕಥೆ ಇದೆ ಅಂತಲೇ ಗೊತ್ತಿರಲಿಲ್ಲ. ಅನಿರುದ್ಧ ಅವರು ಅದು ಬರೆದು ಕಳಿಸಿದಾಗ ಆ್ಯಕ್ಚುಲಿ ಓಕೆ ಚೆನ್ನಾಗಿದೆ ಅಂತೆಲ್ಲ ಮಾಡಿ ಎಲ್ಲ ಆಗಿ ಇಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ದೇರ್ ಇಸ್ ಸಮಥಿಂಗ್ ಲೈಕ್ ದಿಸ್ ಅಂತ. ಅದು ಇಫ್ ಯು ವಾಂಟ್ ಟು ಬೈ ಇಟ್ ಯು ಕ್ಯಾನ್ ಬೈ ಇಟ್, ಇಫ್ ಯು ಡೋಂಟ್ ವಾಂಟ್ ಟು ಬೈ ಇಟ್ ಯು ಡೋಂಟ್ ಹ್ಯಾವ್ ಟು ಬೈ ಇಟ್, ಬಟ್ ದಟ್ ಇಸ್ ದ ಫ್ಯಾಕ್ಟ್ ಅಷ್ಟೇ. ಅದು ನಮಗೆ ಆ ಕ್ಯಾರೆಕ್ಟರ್ಗೆ, ಆ ಸಾಂಗ್ಗೆ ಅದು ತುಂಬ ಚೆನ್ನಾಗಿ ಕೂರ್ತಾಯಿತು. ಅವ್ರು ಬರೆದು ಕಳಿಸಿದ್ರು, ನಂಗೆ ಇಷ್ಟ ಆಯಿತು, ಅದನ್ನ ನಾನು ಓಕೆ ಮಾಡಿದೆ. ಅಲ್ಲಿ ಎರಡಿತ್ತು ಆ್ಯಕ್ಚುಲಿ, ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ಒಂದಿತ್ತು, ಇನ್ನೊಂದು ಎಲ್ಲ ಶಿವನಾಟ ಕಣೋ ಅಂತ ಒಂದಿತ್ತು. ಸೊ ಆಲ್ರೆಡಿ KD ಇಲ್ಲಿ ಶಿವನ್ದು ಒಂದು ಸಾಂಗ್ ಇದ್ದಿದ್ದರಿಂದ ವಿ ಚೋಸ್ ಇದ್ರೆ ನೆಮ್ಮದಿಯಾಗಿರಬೇಕು. ದಿಸ್ ಇಸ್ ದ ಫ್ಯಾಕ್ಟ್.